ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಾಗಿರುತ್ತೆ ಅಂತ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. RCB ವರ್ಸಸ್ DC ಪ್ರಿವ್ಯೂ ಆ್ಯಂಡ್ ಅನಾಲಿಸಿಸ್ ಆಗಿರುತ್ತೆ. ಆ್ಯಂಡ್ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಗೈಸ್, DC ವರ್ಸಸ್ RCB ಮ್ಯಾಚ್ ನಡೀತಾ ಇದೆ. ಸೊ ಇದೊಂಥರ ಬ್ಯಾಟಿಂಗ್ ವರ್ಸಸ್ ಬೌಲಿಂಗ್ ಗೇಮ್ ಅಂತಾನೆ ಹೇಳ್ಬೋದು. ಸೊ ಒಟ್ನಲ್ಲಿ ಇವತ್ತಂತೂ ಚಿನ್ನಸ್ವಾಮಿಯಲ್ಲಿ ರನ್ಸ್ನ ಅಬ್ಬರ ಅಂತಾನೆ ಹೇಳ್ಬೋದು. ಸೊ ಲಾಸ್ಟ್ ಮ್ಯಾಚಲ್ಲೂ ಕೂಡ ಅದೇ ಥರನೇ ಆಯಿತು. ಸೊ ನೀವು ನೋಡಿರ್ತೀರ, ಮುಂಬೈ ವರ್ಸಸ್ UP ವಾರಿಯರ್ಸ್ ಅವ್ರು ಮ್ಯಾಚ್ ಆಡಿದ್ರು. ಸೊ UP ವಾರಿಯರ್ಸ್ ಅವ್ರು ಏನು ಸಖತ್ತಾಗಿ ಆಡಿದ್ರು ಅಂತಂದ್ರೆ, ನಾಗ್ವರೆಗೆ ಒಂದಂತೂ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಒಳ್ಳೆ ಘಟಾಗರು ನಾಗ್ವರೆ ಅವರು. ಸೊ ನಾಗ್ಪುರ್ಗೆ ಆಡ್ತಿದ್ರು. ಸೊ ಅದಾದ್ಮೇಲೆ ನೆಕ್ಸ್ಟ್ ಈಗ ಮಹಾರಾಷ್ಟ್ರದವರು ಅವರ ಬ್ಯಾಟಿಂಗ್ ಶೈಲಿನ ನೋಡಿ ರಿಟರ್ನ್ ಮತ್ತೆ ಕರ್ಕೊಂಡಿದ್ದಾರೆ. ಆ್ಯಂಡ್ IPL ಅಲ್ಲೂ ಕೂಡ ಅದೇ ಫಾರ್ಮ್ನ ಕಂಟಿನ್ಯೂ ಮಾಡಿದ್ದಾರೆ ಇವಾಗ ಪ್ರೆಸೆಂಟ್ ಅಲ್ಲಿ. ಸೊ ನಿನ್ನೆ ಮ್ಯಾಚ್ ಅಂತೂ ಸಖತ್ತಾಗಿ ಆಡಿ ಧೂಮ್ ಧಾಮ್ ಅಂತ ಸಿಕ್ಸಸ್ ನ ಬಾರಿಸಿ ಮ್ಯಾಚ್ ನ ವಿನ್ ಮಾಡಿಸಿದ್ರು. ಸೊ ಅಂಡ್ ಬ್ಯಾಕ್ ಟು ನಮ್ಮ RCB ವರ್ಸಸ್ ಡೆಲ್ಲಿ. ಸೊ ಗೈಸ್, ಹೇಳ್ಬೇಕು ಅಂತಂದ್ರೆ ಈ ಬಾರಿ DC ವರ್ಸಸ್ RCB ಮ್ಯಾಚ್ ಇದೆ ಗೊತ್ತಾ, ಅದೊಂಥರ ಜೈಂಟ್ಸ್ ಫೈಟ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಪಕ್ಕಾ ನಮ್ಮ RCBಗೆ ಕೌಂಟರ್ ಅಟ್ಯಾಕ್ ಮಾಡೋಕ್ಕೆ DC ಅವರೇ ಕರೆಕ್ಟು. ಬಿಕಾಸ್ ಆನ್ ದ ಪೇಪರ್ ಅಲ್ಲಿ ನೀವು ತುಂಬಾ ಜನ ಅನ್ಕೊಂತಾ ಇರ್ತೀರಾ ಮುಂಬೈ ಸ್ಟ್ರಾಂಗ್ ಇದ್ದಾರೆ ಅಂತ. ಇಲ್ಲ ಗೈಸ್, ಮುಂಬೈ ಅಲ್ಲ, DC ಅವರು ಆಕ್ಚುಲಿ ಸ್ಟ್ರಾಂಗ್ ಇರೋದು ಪ್ರೆಸೆಂಟ್ IPL ಅಲ್ಲಿ. ಬಿಕಾಸ್ ಬ್ಯಾಟಿಂಗ್ ಅವ್ರದ್ದು ಎಷ್ಟು ಸ್ಟ್ರಾಂಗ್ ಇದೆ ಅಂತಂದ್ರೆ ಬಂದವರು ನಾಯಿ ಹೊಡೆದಂಗೆ ಹೊಡೆಯೋ ತರ ಪ್ಲೇಯರ್ಸ್ಗಳೇ ಇರೋದು. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಮ್ಮ RCB ಇವಾಗ ಬೌಲಿಂಗ್ ಅಲ್ಲಿ ಫುಲ್ ಸ್ಟ್ರಾಂಗ್ ಇದೆ. ಅಂಡ್ DC ಅವರು ಬ್ಯಾಟಿಂಗ್ ಅಲ್ಲಿ ಫುಲ್ ಸ್ಟ್ರಾಂಗ್ ಇದ್ದಾರೆ. ನೋಡ್ಬೇಕು ಏನಾಗುತ್ತೆ ಇವತ್ತಿನ ಮ್ಯಾಚ್. ಅಂಡ್ ನಾವಂತೂ ಕಾಯ್ತಾ ಇದೀವಿ. ಸೊ ಇವತ್ತಿನ ಮ್ಯಾಚ್ ಅಂತೂ ನಿಜವಾಗ್ಲೂ ಈಸಿ ಇರಲ್ಲ. ಸೊ ನಮ್ಮ RCB ಮಹಿಳೆಯರಿಗೆ, ಬಿಕಾಸ್ ಯಾಕಪ್ಪ ಅಂತಂದ್ರೆ ಬ್ಯಾಟಿಂಗ್ ಅವ್ರದ್ದು ನೋಡ್ಬೇಕು, ಲೆಕ್ಕ ತಗೊಂಡ್ರೆ ಒಬ್ಬೊಬ್ರು ಒಂಥರ ಪಂಟ್ರ್ ಪ್ಲೇಯರ್ಗಳೇ ಇರೋದು. ಸೊ ಅಂಡ್ ನಮ್ದು ಏನು ಅಂತ ಕಳಪೆ ಇಲ್ಲ ಗುರು, ನಮ್ದು ಬ್ಯಾಟಿಂಗ್ ಇದೆ. ಬಟ್ ಸ್ಟಿಲ್ ನಾವು ಪ್ರೆಸೆಂಟ್ 2 ಮ್ಯಾಚ್ ಅಲ್ಲಿ ನೋಡಿದ್ದು ಬೌಲಿಂಗ್ ಅಲ್ಲಿ ಎಲ್ಲಾರನ್ನೂ ಹೆಂಗ್ ಕಟ್ ಹಾಕ್ಬೇಕು ಹಂಗೆ ಕಟ್ ಹಾಕೊಂಡಿದ್ದಾರೆ. ಸೊ ನಮ್ಮ ಕಡೆ ಅಂತೂ ಇವಾಗ ಆಶಾ ಅವ್ರು ಇದ್ದಾರೆ, ಮೊಲನಾಕ್ಸ್ ಅವರು ನಮ್ಮ ಕಡೆ ಬಂದಿದ್ದು ಈ ವರ್ಷ ಮಾತ್ರ ಒಂಥರ ಪ್ಲಸ್ ಪಾಯಿಂಟ್ ಆಗೋಯ್ತು ಅಂತಾನೆ ಹೇಳ್ಬೋದು. ಸೊ ಇದಕ್ಕೂ ಮುಂಚೆ ಆಕ್ಷನ್ ಅಲ್ಲಿ ನಾನು ಯೋಚನೆ ಮಾಡ್ತಿದ್ದೆ ಏನಕ್ಕೆ ಮೊಲನಾಕ್ಸ್ ಅವ್ರು ತಗೊಂಡ್ರು ಅಂತ ಯೋಚನೆ ಮಾಡ್ತಾ ಇದ್ದೆ. ಬಟ್ ನಿಮಗೆ ಒಂದು ಇನ್ಫಾರ್ಮೇಶನ್ ಕೊಡಬೇಕು ಸ್ನೇಹಿತರೆ, ಆಕ್ಚುಲಿ ಮೊಲನಾಕ್ಸ್ ಅವ್ರದ್ದು ಡೆತ್ ಓವರ್ ಅಲ್ಲಿ 4 ಎಕಾನಮಿ ರೇಟ್ ಇದೆ ಅವ್ರದ್ದು. ಸೊ ನೋಡಿ, ನೀವು ಡೆತ್ ಓವರ್ ಅಲ್ಲಿ ಬೌಲಿಂಗ್ ಹಾಕ್ಬೇಕು ಅಂದ್ರೆ ಎಷ್ಟು ಇಂಟೆಲಿಜೆಂಟ್ ಆಗಿರ್ಬೇಕು ನೀವು ಅಂತ. ಸೊ ಇವ್ರದ್ದು ಬರೀ 4 ಅಷ್ಟೇ ಎಕಾನಮಿ ಇರೋದು. ಸೊ ಅವ್ರದ್ದೊಂಥರ ನಮಗೆ ಪ್ಲಸ್ ಪಾಯಿಂಟ್ ಆಯ್ತು. ಅಂಡ್ ಅದ್ರ ಜೊತೆಗೆ ನಮ್ಮ ಆಶಾ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸೊ 5 ವಿಕೆಟ್ ಹಾಲ್ ನ ಮೊದಲನೇ ಮ್ಯಾಚ್ ಅಲ್ಲೇ ತಗೊಂಡ್ರು. ಅಂಡ್ ನಿಮ್ಗೆ ರೇಣುಕಾ ಸಿಂಗ್ ಬಗ್ಗೆ ಅಂತೂ ಗೊತ್ತೇ ಇದೆ. ಸೊ 2 ಮ್ಯಾಚ್ ಅಲ್ಲೂ ಅದ್ಭುತವಾದ ಪರ್ಫಾರ್ಮೆನ್ಸ್. ಅಂಡ್ ಕಳೆದ ಮ್ಯಾಚ್ ಅಲ್ಲಿ ಅವರೇ ಕೂಡ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಹೌದಾಗಿದ್ರು. ಸೊ ನಾವು ಸ್ಟೇಡಿಯಂ ಕೂಡ ಹೋಗಿದ್ವಿ. ಸೊ ನಾವು ಸ್ಟೇಡಿಯಂ ಹೋಗಿ 1 ಓವರ್ ಮ್ಯಾಚ್ ಆಗಿತ್ತು. 2ನೇ ಓವರ್ ಅಲ್ಲಿ ಕುತ್ಕೊಂಡಿರೋ ಟೈಮ್ ಅಲ್ಲಿ ಪಟಕ್ ಅಂತ ವಿಕೆಟ್ ಬಿತ್ತದು. ಸೊ ನಮಗಂತೂ ತುಂಬಾ ಖುಷಿ ಆಯ್ತು ಆ ಬೌಲ್ ನ ಹಾಕಿದ ರೀತಿ ನೋಡಿ. ಸೊ ಒಂಥರ ಇನ್ ಸ್ವಿಂಗರ್ ಮಾಡ್ತಾರೆ ಅವರು. ಶ್ರೇಯಾಂಕ ಪಟೇಲ್ ಅವರು ಇನ್ನೂ ಫಾರ್ಮ್ ಬಂದಿಲ್ಲ. ಲಾಸ್ಟ್ ಮ್ಯಾಚ್ ಅಲ್ಲಿ ನೋಡಿದ್ವಿ, ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ರು. ಅಂಡ್ ಈ ಮ್ಯಾಚ್ ಅಲ್ಲಿ ಆಡ್ತಾರೆ ಅಂತ ನಾವು ಅನ್ಕೊಂಡಿದೀವಿ. ಬಿಕಾಸ್ ನಮ್ಮ ಕನ್ನಡದವರು ಆಡಿಸ್ಲೇಬೇಕು. ಅಫ್ಕೋರ್ಸ್ ನಮ್ಮ ಮಹಿಳೆ RCB ಅಲ್ಲಿ ಒಬ್ಬರೇ ಕನ್ನಡಿಗರಿರೋದು, ಅದು ಶ್ರೇಯಾಂಕ ಪಾಟೀಲ್ ಅವ್ರು ಮಾತ್ರ. ಸೊ ಏನಪ್ಪಾ ಅಂತಂದ್ರೆ ಶ್ರೇಯಾಂಕ ಪಾಟೀಲ್ ಅವರಿಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ನ ಕೊರತೆ ಇದೆಯಾ ಅಂತ ಕೇಳ್ತಾ ಇರ್ಬೋದು. ಬಟ್ ಇಲ್ಲ ಗುರು, ಅವ್ರಿಗೆ ಕಾನ್ಫಿಡೆನ್ಸ್ ನ ಕೊರತೆ ಏನಿಲ್ಲ. ಒಂದೊಂದು ಟೈಮಲ್ಲಿ ಆ ಥರ ಆಗುತ್ತೆ. 1-2 ಮ್ಯಾಚ್ ಗುರು ಅಷ್ಟೇ ಆಗಿರೋದು. ವೆಯ್ಟ್ ಮಾಡಿ, ಇವತ್ತಿನ ಮ್ಯಾಚ್ ಅಲ್ಲಿ ಅವ್ರದೇ ಟಾಪ್ ಪರ್ಫಾರ್ಮೆನ್ಸ್ ಬರ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಸ್ಮಿತಿ ಮಂದನ ಅವರು ಕೂಡ ನೀವು ನೋಡ್ತಾ ಇರ್ಬೋದು, ಲಾಸ್ಟ್ ಮ್ಯಾಚ್ ಅಲ್ಲಿ ಕೂಡ ಅವ್ರದ್ದು ಬ್ಯಾಕ್ ಟು ಬ್ಯಾಕ್ 4 ಹೊಡ್ಸ್ಕೊಂಡಾಗ ಕೂಡ 1-on-1 ಸೆಷನ್ ತರ ಹೋಗಿ ಆಸ್ ಎ ಕ್ಯಾಪ್ಟನ್, ಅದು ನನಗೊಂಥರ ಅವ್ರಿಗೆ ಒಂದು ತುಂಬಾ ಇಷ್ಟ ಆಯ್ತು. ಸೊ ಒಬ್ಬ ಟೀಮ್ ಬೌಲರ್ ಹೊಡ್ಸ್ಕೊಂತಾ ಇದ್ದಾರೆ ಅಂತಂದಾಗ ಡೈರೆಕ್ಟ್ ಆಗಿ ಹೋಗಿ ಒಂದು ಸಜೆಷನ್ ಮಾಡೋದು. ಯಾಕಂದ್ರೆ ಬಿಕಾಸ್ ಶೀಸ್ ಎ ಯಂಗ್ಸ್ಟರ್, 19 ವರ್ಷ 20 ವರ್ಷ ಅಷ್ಟೇ ನಮ್ಮ ಶ್ರೇಯಾಂಕ ಪಾಟೀಲ್ಗೆ. ಸೊ ಸ್ಮಿತಿ ಮಂದನ್ ಅವ್ರ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಇಂಡಿಯಾಗೆ ಆಡಿ. ಸೊ ಅದನ್ನ ಅಲ್ಲಿ ಹೋಗಿ ಅವ್ರಿಗೆ ಇನ್ಪುಟ್ ಮಾಡಿ ಸ್ವಲ್ಪ ಬೌಲಿಂಗ್ ಎಲ್ಲ ಕೊಟ್ಟು ಎಲ್ಲ ಮಾಡಿದ್ರು. ಅದಂತೂ ನೋಡಿ ತುಂಬಾ ಖುಷಿ ಆಯ್ತು ನಮಗೆ. ಸ್ಮೃತಿ ಮಂದಣ್ಣ ಅವ್ರು ಮಾತ್ರ ಇವತ್ತು 50 ಹೊಡಿಲೇಬೇಕು ಗುರು. ಯಾಕಂತ ಹೇಳಿದ್ರೆ ಅವ್ರು ಸ್ಟಾರ್ಟಿಂಗ್ ಅಲ್ಲಿ ಬಂದು 50 ಹೊಡೆದು ಅಂತಂದ್ರೆ ನೆಕ್ಸ್ಟ್ ಬರೋರಿಗೆ ತುಂಬಾ ಈಸಿ ಆಗುತ್ತೆ. ಅಂಡ್ ಸ್ಕೋರ್ ಬಂದು 200 ತನಕ ಹೋಗುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಂತೂ ಫುಲ್ ಫ್ಯಾನ್ಸ್ಗಳು ಸಕ್ಕದಾಗಿ ಕಿರಿಸ್ತಾ ಇದ್ರು ಲಾಸ್ಟ್ ಮ್ಯಾಚ್ ಅಲ್ಲಿ. ಅಂಡ್ ಈ ಮ್ಯಾಚ್ ಅಲ್ಲೂ ಕೂಡ ತುಂಬಾ ಸಪೋರ್ಟ್ ಮಾಡಕ್ ಬರ್ತಾರೆ. ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ, ಸೊ ಅವ್ರ ಬ್ಯಾಟಿಂಗ್ ನೋಡ್ಬೇಕು. ಸೊ ಅಲ್ಲಂತೂ ಕೇಳಲೇಬೇಡಿ, ಓಪನಿಂಗ್ ಅಲ್ಲಿ ಧೂಮ್ ಧಮಾರ್ ಅಂತ ಹೊಡಿಯೋಕೆ ನಮ್ಮ ಶಫಾಲಿ ವರ್ಮಾ ಕಾಯ್ತಾ ಇರ್ತಾರೆ. ಮಿನಿ ವೀರೇಂದ್ರ ಸೆಹ್ವಾಗ್ ಅಂತಾನೆ ಕರಿಬಹುದು ಅವ್ರನ್ನ. ಅವ್ರು ಬತ್ಪತ್ತಾ ಇದ್ದಂಗೆ ಹೊಡಿಯಕ್ಕೆ ಹೋಯ್ತಾರೆ 4-6 ನ. ಅಂಡ್ ಇನ್ನೊಬ್ರು ಯಾರಪ್ಪ ಅಂತಂದ್ರೆ ಮೆಗ್ ಲ್ಯಾನಿಂಗ್ ಅವ್ರು ಇರ್ತಾರೆ, ಕ್ಯಾಪ್ಟನ್ ಅವರು. ಇಬ್ರು ಏನೋ ಸೇರ್ಕೊಂಡ್ಬಿಟ್ರೆ RCB ಅದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮುಗೀತೋಗಿರೋ ಕತೆ. ನಮ್ಮ ಶಫಾಲಿ ವರ್ಮಾನ ಔಟ್ ಮಾಡೋದು ತುಂಬಾ ಕಷ್ಟ ಇದೆ. ಹಂಗಂತ ಅವ್ರು ಏನ್ ಚಾನ್ಸ್ ಕೊಡಲ್ಲ ಅಂತ ಹೇಳ್ತಾರೆ, ಚಾನ್ಸ್ ಕೊಡ್ತಾರೆ. ಬಟ್ ಸ್ಟಿಲ್ ಏನಾದರೂ ಶಫಾಲಿ ವರ್ಮಾ ಕಚ್ಕೊಂಡು ಅಂತಂದ್ರೆ ಔಟ್ ಮಾಡೋದು ತುಂಬಾ ಕಷ್ಟ. ಬಟ್ ನೀವು ಅಂತ ಹೇಳ್ತಾರೆ ಹೆಂಗಪ್ಪ ಔಟ್ ಮಾಡೋದು ಇವ್ರನ್ನ ಅಂತ. ಸೊ ಶಫಾಲಿ ವರ್ಮಾದ ನೆಗೆಟಿವ್ ಏನಪ್ಪಾ ಅಂತಂದ್ರೆ ಇನ್ ಸ್ವಿಂಗರ್ಗೆ ಬೇಗ ಔಟ್ ಆಗ್ತಾರೆ. ಸೊ ನಮ್ಮ ಕಡೆ ಇನ್ ಸ್ವಿಂಗರ್ ಹಾಕೋದು ಒಬ್ಬರೇ ಪ್ಲೇಯರ್ ಇರೋದು, ಅದು ರೇಣುಕಾ ಸಿಂಗ್ ಮಾತ್ರ. ಸೊ ರೇಣುಕಾ ಸಿಂಗ್ ಅವರು ಪವರ್ ಪ್ಲೇ ಅಲ್ಲಿ ಬಂದು ಇನ್ ಕೇಸ್ ಏನಾದರೂ ಮ್ಯಾಚ್ ಕ್ಲಿಕ್ ಆಗಿ ಔಟ್ ಆಯಿತು ಅಂತಂದ್ರೆ DC ಅವ್ರನ್ನ ಸ್ವಲ್ಪ ಕಡಿವಾಣ ಹಾಕೋದು ಕಮ್ಮಿ ಸ್ಕೋರ್ಗೆ ನಾವು. ಹೌದು. ಸೊ ನೋಡೋಣ ಇನ್ ಕೇಸ್. ಯಾಕಂತಂದ್ರೆ ಇವಾಗ ಮ್ಯಾಚ್ ಅಲ್ಲೂ ಕೂಡ ನಾವು ನೋಡಿದ್ವಿ, ಸೋಫಿಯಾ ಡಿವೈನ್ ಅವರು ಕೂಡ ಬೌಲಿಂಗ್ ಮಾಡಿದ್ರು ಮೊದಲನೇ ಬಾರಿಗೆ. ಸೊ ಅವರು ಕೂಡ ಔಟ್ ಸ್ವಿಂಗರ್ ಹಾಕೋರು. ಅಂಡ್ ಎಲ್ಸಾ ಪೆರಿ ಅವರು ಕೂಡ ಔಟ್ ಸ್ವಿಂಗರೇ ಹಾಕ್ತಾರೆ. ಸೊ ನಮಗೆ ರೇಣುಕಾ ಸಿಂಗ್ ಕಡೆಗೆ ಜೊತೆಯಾಗಿ ಯಾರು ಇಲ್ಲ ಇವಾಗ. ಸೊ ಲೆಟ್ಸ್ ಬ್ಯಾಕ್ ದಟ್ ಮೊಲಿನಾಕ್ಸ್ ಅವರು ಓಪನಿಂಗ್ ಪವರ್ ಪ್ಲೇಯರ್ ಏನಾರ ಬೌಲಿಂಗ್ ಹಾಕಿದ್ರೆ
ಸೊ ನೋಡೋಣ, ಎರಡೂ ಕಡೆ ರೇಣುಕಾ ಸಿಂಗ್ ಮತ್ತೆ ಮೊಲಿನಾಕ್ಸ್ ಮೇಲೆ ಭರವಸೆ ಇಕ್ಕೊಬೇಕು, ಇನ್ ಕೇಸ್ ವಿಕೆಟ್ ತಗೊಂಬಂದು ಕೊಡ್ತಾರಾ ಅಂತ. ಸೊ ಲೆಟ್ ಸಿ ದಟ್ ಶಫಾಲಿ ವರ್ಮಾ ಬೇಗ ಔಟ್ ಆಯ್ತು ಅಂತಂದ್ರೆ ಇನ್ನೂ ಒಬ್ರು ಬರ್ತಾರೆ ಗುರು, ಜಮಿಯಾ ರಾಡ್ರಿಗಸ್ ಅವರು. ಸೊ ಜಮಿಯಾ ರಾಡ್ರಿಗಸ್ ಪವರ್ ಹಿಟ್ಟರ್ ಅಲ್ಲ, ಬಟ್ ಅವ್ರು ಏನಾದ್ರು ಸಿಂಗಲ್ ತಗೊಂಡು ಸೆಟ್ ಆಗಿರೋ ಬ್ಯಾಟ್ಸ್ಮನ್ಗೆ ತುಂಬಾ ಕೊಡ್ತಾ ಇರ್ತಾರೆ ಸ್ಟ್ರೈಕ್ ಗಳನ್ನ, ಅಂಡ್ ಅವರು 4-6 ಹೊಡೆಯೋ ಕ್ಷಮತೆ ಇದೆ ಗುರು, ಇಲ್ಲ ಅಂತಲ್ಲ. ಬಟ್ ಪವರ್ ಹಿಟ್ಟರ್ ಅಲ್ಲ, ಟೆಕ್ನಿಕಲ್ ಬ್ಯಾಟ್ಸ್ಮನ್ ಅವರು. ಅದ್ರ ಹಿಂದೆನೆ ಯಾರಪ್ಪ ಬರ್ತಾರೆ ಅಂತಂದ್ರೆ ಎಲಿಸ್ ಕ್ಯಾಪ್ಸಿ. ಎಲಿಸ್ ಕ್ಯಾಪ್ಸಿ ಅಂತೂ ಬೆಸ್ಟ್ ಆಲ್ರೌಂಡರ್ ಪ್ರೆಸೆಂಟ್ ಅಲ್ಲಿ ಇರೋದು, ಅದು DC ಕಡೆ ಅಂತೂ ಸೇರ್ಕೊಂಡ್ಬಿಟ್ಟಿದ್ದಾರೆ ಇವಾಗ. ಸೊ ಅವರು ಬಂದ್ರು ಧೂಮ್ ಧಮಾಕ ಮಾಡಾಕ್ತಾರೆ. ಸೊ ಮೊದಲನೇ ಮ್ಯಾಚ್ ಅಲ್ಲಿ ಮುಂಬೈ ಮೇಲೆ ನೋಡಿದ್ರಿ 75 ರನ್ ನೋಡಿದ್ರು ಗುರು. ಸೊ ಇದೇ ಅಂದ್ರೆ ಭಯ, ಅದು ಸೇಮ್ ಸ್ಟೇಡಿಯಂ ಅಲ್ಲಿ. ನಮ್ಮಲ್ಲಿ ಇನ್ನೊಂದು 25 ರನ್ ಆಯ್ತು ಅಂದ್ರೆ ಸೆಂಚುರಿ ಮಾಡ್ಬಿಟ್ಟಿರೋರು ಅವರು. ಹೌದು. ಸೊ ಅವ್ರಿಗೂ ಒಂದ್ ಸ್ವಲ್ಪ ಏನಪ್ಪಾ ಅಂತಂದ್ರೆ ಮೊಲಿನಾಕ್ಸ್ ಅವರು, ಇಲ್ಲ ಅಂತಂದ್ರೆ ನಮ್ಮ ಆಶಾ ಅವರು ಸೊ ಪ್ರೆಸೆಂಟ್ ಅಲ್ಲಿ ಇದ್ದಾರೆ. ಸೊ ನಮಗೆ ಆಶಾ ಮೇಲೆ ತುಂಬಾ ಭರವಸೆ ಇದೆ ಅಂತಾನೆ ಹೇಳ್ಬೋದು. ಆಶಾ ಕಿರಣವಾಗ್ತಾರೆ RCBಗೆ. ಮೊದಲನೇ ಮ್ಯಾಚ್ ಅಲ್ಲಿ ಯಾವ ತರ ಆದ್ರೆ ಈ ಮ್ಯಾಚ್ ಅಲ್ಲೂ ಕೂಡ ಆಗ್ತಾರೆ ಅಂತ ಒಂದು ಭರವಸೆ ಇಟ್ಕೊಂಡಿದೀವಿ. ಒಟ್ನಲ್ಲಿ ಇದೊಂಥರ ಬ್ಯಾಟಿಂಗ್ ಪ್ಯಾರಡೈಸ್ ಅಂತಾನೆ ಹೇಳ್ಬೋದು. ಬಟ್ ಸ್ಟಿಲ್ ನಮ್ಮ RCB ಬೌಲಿಂಗ್ ಮೇಲೆ ನಮಗೆ ಸ್ವಲ್ಪ ನಂಬಿಕೆ ಬಂದಿದೆ, ಬಿಕಾಸ್ 2 ಮ್ಯಾಚ್ ಅಲ್ಲಿ ನಾವು ನೋಡಿದೀವಿ. ಸೊ ಇವಾಗಿನ ಸಿಚುವೇಶನ್ ಅಂತೂ ಸೊ 3 ಟೀಮ್ಗಳು ತುಂಬಾ ಸ್ಟ್ರಾಂಗ್ ಆಗ್ಬಿಟ್ಟಿದೆ. ಯಾವ್ದಪ್ಪ ಅಂದ್ರೆ ಒಂದು RCB, ಡೆಲ್ಲಿ, ಮುಂಬೈ. ಅದಕ್ಕೆ ಇವಾಗ ರೀಸೆಂಟ್ ಆಗಿ UP ವಾರಿಯರ್ಸ್ ಅವರು ಕೂಡ ಒಂದು ಉತ್ತರ ಕೊಟ್ಟಿದ್ದಾರೆ, ನಾವೇನ್ ಡಮ್ಮಿ ಇಲ್ಲ ಗುರು ಅಂತ. ಸೊ ಅದರಲ್ಲಿ ಒಂದ್ ಸ್ವಲ್ಪ ಜಿ ಯಾಕೋ ಡಮ್ಮಿ ಟೀಮ್ ಅಂತ ನಾನು ಕರೆಯಲ್ಲ ಅವ್ರನ್ನ ಪಾಪ, ಬಟ್ ಯಾಕೋ ಅವರು ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾರೆ ವಿನ್ ಮಾಡೋದಕ್ಕೆ, ಬಟ್ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಅವ್ರದ್ದು ಎಲ್ಲಿ ಮೈನಸ್ ಆಗ್ತಾ ಇದೆ ಅಂತಂದ್ರೆ ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ಮೈನಸ್ ಆಗ್ತಾ ಇದೆ. ಅಂಡ್ ಸ್ಟಾರ್ಟಿಂಗ್ 1 ಡೌನ್ ಯಾರು ಬರ್ತಾರೋ ಅವರು ಆಡೋದೇ ಇಲ್ಲ, ಸುಮ್ಮನೆ ಏನೋ ಒಂದು ಈಸಿ ಶಾಟ್ಗಳು ಹೊಡ್ಕೊಂಡು ಇಲ್ಲ ಡಿಫೈನ್ ಮಾಡ್ಕೊಂಡು ಆಡ್ತಾ ಇದ್ದಾರೆ. ಅಂಡ್ ಅವರು ಪಿಕಪ್ ಆಗಬೇಕು. ಸೊ ಹೋಪ್ ದಟ್ ಕೋಚ್ಗಳು ಅದನ್ನ ಮಿಸ್ಟೇಕ್ಸ್ ನ ನೋಡಿ ಇಂಪ್ರೂವ್ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ. ಬಿಕಾಸ್ ಯಾಕಂತಂದ್ರೆ ಎಲ್ಲರೂ ಒಂದು ಡಮ್ಮಿ ಟೀಮ್ ಆಗ್ಬಿಟ್ಟಾಗ ನಮಗೆ ಮ್ಯಾಚ್ ಅಷ್ಟೊಂದು ಇಂಟ್ರೆಸ್ಟ್ ಅನ್ಸಲ್ಲ, ಅಂಡ್ ಕಾಂಪಿಟೇಷನ್ ಇರಲ್ಲ. ಕಾಂಪಿಟೇಷನ್ ಇಲ್ಲ ಅಂದ್ರೆ ನಾವು ಈ ಸತಿ ನೋಡಕ್ಕಾಗಲ್ಲ. ಸೊ ಹೋಪ್ ದಟ್ ಇವತ್ತಿನ ಮ್ಯಾಚ್ ಕಡೆ ಫೋಕಸ್ ಮಾಡೋದಾದ್ರೆ ಸೊ 50-50 ಇದೆ. ಬಟ್ ನಾನು ಯಾವಾಗ್ಲೂ RCBಗೆ ಸಪೋರ್ಟ್ ಮಾಡೋದು. ನಾವ್ ಏನೇ ಇದ್ರು RCBನ ಬ್ಯಾಕಪ್ ಮಾಡೇ ಮಾಡ್ತೀವಿ. ಬಟ್ ಏನೇ ಆದ್ರೂ ಇವತ್ತಿನ ಮ್ಯಾಚ್ ಈಸಿ ಇರಲ್ಲ ಗುರು. ಒಂದೇ ಏನಪ್ಪಾ ನಮ್ಗೆ ಅಡ್ವಾಂಟೇಜ್ ಅಂದ್ರೆ ಹೋಮ್ ಗ್ರೌಂಡ್ ಅಡ್ವಾಂಟೇಜು. ನಮಗೆ ಪಿಚ್ ಗೊತ್ತಿರುತ್ತೆ ಯಾವ ರೀತಿ ಇದು ಮಾಡಬೇಕು ಅಂತ. ಸೊ ನಾವೇನಾದ್ರೂ ಫಸ್ಟ್ ಟಾಸ್ ಗೆತ್ತು ಅಂತಂದ್ರೆ ಡೈರೆಕ್ಟ್ ಆಗಿ ನಾವು ಬೌಲಿಂಗ್ ಚೇಸಿಂಗ್ ಮಾಡಬೇಕಾಗುತ್ತೆ, ಬೌಲಿಂಗ್ ತಗೊಂಡು. ಬಿಕಾಸ್ DC ಅವರು ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಅಂತ ಗೊತ್ತು, ಬಟ್ DC ಅವರು ಫಸ್ಟ್ ಬ್ಯಾಟಿಂಗ್ ಆಡಿದಾಗ ರನ್ಸ್ ಹೊಡಿತಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ನಾವು ಆದಷ್ಟು ನಮ್ಮ ಬೌಲಿಂಗ್ ಚೆನ್ನಾಗಿರೋದ್ರಿಂದ 150 ಇಲ್ಲ 160 ಒಳಗಡೆ ರಿಸ್ಟ್ರಿಕ್ಷನ್ ಮಾಡ್ಕೊಂಡು ಚೇಸ್ ಮಾಡಬೇಕು ಅಂತ ಆಸೆ. ಬಿಕಾಸ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಡ್ಯೂ ಕೂಡ ಬರುತ್ತೆ. ಸೊ ನಿಮ್ಗೆ ಗೊತ್ತೇ ಇದೆ. ಸೊ ನೈಟ್ ನಡೀತಾರೋ ಮ್ಯಾಚು, ಈವ್ನಿಂಗು ಅಲ್ಲ ನಡೀತಾರ ಇದು. ಸೊ ಹೋಪ್ ದಟ್ ಇವತ್ತಿನ ಮ್ಯಾಚು RCB ಟಾಸ್ ವಿನ್ ಆಗ್ತಾರೆ, ಚೇಸಿಂಗ್ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ. ಅಂಡ್ ನಿಮ್ಗೆ ಏನ್ ಅನ್ಸುತ್ತೆ, ವಿನ್ ಆಗ್ಬೋದಾ ಏನು ಅಂತ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಸೊ ಒಟ್ನಲ್ಲಿ ನನ್ಗೆ ಇವತ್ತು ನಾನು ಬ್ಯಾಕಪ್ ಮಾಡ್ತಿರೋ ಪ್ಲೇಯರ್ ಯಾರಪ್ಪ ಅಂತಂದ್ರೆ ಶ್ರೇಯಾಂಕ ಪಾಟೀಲ್ ಅವ್ರನ್ನ ನಾನು ಬ್ಯಾಕಪ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ 2 ಮ್ಯಾಚಸ್ ಇಂದ ಅವ್ರ ಕಡೆಯಿಂದ ಏನು ಎಕ್ಸ್ಪೆಕ್ಟೇಷನ್ ಸಿಕ್ಕೊಂಡಿಲ್ಲ. ಸೊ ಮೊದಲನೇ ಮ್ಯಾಚ್ ಅಲ್ಲಿ ಬಂದು 6 ಹೊಡೆದ್ರು. ಸೊ ಆ 6 ಇಂದನೇ ನಾವು ವಿನ್ ಆದ್ವಿ. ಬಟ್ ಹೋಪ್ ದಟ್ ಇವತ್ತಿನ ಮ್ಯಾಚ್ ಅಲ್ಲಿ ಅವರು ಒಂದು ವಿಕೆಟ್ಸ್ ತಗೊಂತಾರೆ ಅಂಡ್ ಬ್ಯಾಟಿಂಗ್ ಕೂಡ ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೊಂಡಿದೀವಿ. ಬಟ್ ಅಲ್ಲಿವರೆಗೂ ಬರೋದ್ ಬೇಡ ಗುರು, ಚೇಸಿಂಗ್ ಬ್ಯಾಟಿಂಗ್ ಬಂದ್ರೆ. ಸೊ ಸಾಕು. ನಮ್ ನಿನ್ನೆ ನೋಡಿದ್ವಿ ಸೋಫಿಯಾ ಡಿವೈನ್ ಅವ್ರು ಇನ್ನೂ ಬಂದಿಲ್ಲ ಫಾರ್ಮ್ಗೆ. ಸೊ ಸೋಫಿಯಾ ಡಿವೈನ್ ಮೇಲೂ ನಾನು ಸ್ವಲ್ಪ ಭರವಸೆ ಇಟ್ಕೊಂಡಿದ್ದೀನಿ. ಇವತ್ತಿನ ಮ್ಯಾಚ್ ನ ಸೋಫಿಯಾ ಡಿವೈನ್ ಅವರು ಕೂಡ 50 ಮಾಡ್ತಾರೆ ಅಂತ ಅನ್ಕೊಂಡಿದ್ದೀವಿ. ಸೊ ಲಾಸ್ಟ್ 2 ಮ್ಯಾಚ್ ಇಂದ ಅವರು ಬ್ಯಾಟ್ ಇಂದ ರನ್ಸ್ ಬಂದಿಲ್ಲ. ಸೊ ನಿನ್ನೆ ಮ್ಯಾಚ್ ಅಲ್ಲೂ ಕೂಡ ಹೊಡಿಬಡಿ ಇಂಟೆಂಟ್ ಅಲ್ಲಿ ಹೋಗಿ ಬೇಗ ಔಟ್ ಆದ್ರು. ಸೊ ಅದಕ್ಕೋಸ್ಕರ ಇವತ್ತಿನ ನಾನು ಬ್ಯಾಕಪ್ ಮಾಡ್ತಿರೋದು 2 ಪ್ಲೇಯರ್ಸ್ ಯಾರಪ್ಪ ಅಂದರೆ ಸೋಫಿಯಾ ಡಿವೈನ್ ಆ್ಯಂಡ್ ಶ್ರೇಯಾಂಕ ಪಾಟೀಲ್, ನಮ್ಮ ಕನ್ನಡದವರು. ಸೊ ಅವರು ಕೂಡ ಇವತ್ತಿನ ಮ್ಯಾಚಲ್ಲಿ ಒಂಥರ RCBಗೆ ಪಾಸಿಟಿವ್ ಆಗ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಗಾಯ್ಸ್, ಇವತ್ತು ಟಾಪ್ 2 ಪರ್ಫಾರ್ಮೆನ್ಸ್ ಬೆಸ್ಟ್ ಯಾರ್ದಿರುತ್ತೆ ಅಂತ ನೀವು ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ನಮ್ಮ RCBಯಲ್ಲಿ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಕ್ಲೋಸ್ ಮಾಡುವಂಥ ಟೈಮ್ ಬಂದಿದೆ. ಸೊ ನಾವು 7 ಗಂಟೆಗೆ TV ಹಾಕೊಂಡು ಕುತ್ಕೊತೀವಿ. ಸೊ ನೋಡೋಣ, ಆದಷ್ಟು ನಮ್ಮ RCBಗೆ ಸಪೋರ್ಟ್ ಮಾಡ್ತಾ ನಮ್ಮ RCB ಮಹಿಳೆಯರನ್ನ ಬ್ಯಾಕಪ್ ಮಾಡೋಣ. ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್.